Namaste Mama. Good video coverage of Ugane Brahmarototsavam 2026. Thank you. Madhusudan Ugane. Will pray to Lord Srinivasa Swami to give the good health and the strength to you to cover the videos of all Ashtagrama Charitable Festival events and continue to do this seva. Madhusudan Ugane, thank you Mama. ಹಸ್ತಗಿರಿ ಶ್ರೀನಿವಾಸನ್ ಹುಲಗುಂಡಿ ಪುರೋಹಿತರು ಅವರು ನಮ್ಮನ್ನು ಅವರ ಮನೆಗೆ ಆಹ್ವಾನಿಸಿದ್ದರು. ಆಗ ಹೋದಾಗ ಅಲ್ಲಿ ತೆಗೆದಂಥ ಚಿತ್ರೀಕರಣ ಅಂತೇಳಿ. ಮಾಮ ತಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಅಂತ. ಮೂಲತಃ ನಾನು ಮೈಸೂರಿನವನು. ಇರುವಲ್ದಿಲೆ ಪಟ್ಟಾಭಿನವರ ಮಗ ರವಿಕುಮಾರ್ ಅಂತ. ಓಹೋ, ಮೂರನೇ ಮಗ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಮಾಮ? ನೋಡ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಅನುಕೂಲ ಆಗ್ತದೆ. ಪ್ರತಿಯೊಂದು ವಯಸ್ಸಾದರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಎಲ್ಲಾನು ವೀಕ್ಷಣೆ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಮೂಡ್ ಬರ್ತಾ ಇದೆ. ಇದ್ದವರೆಲ್ಲ ನೋಡ್ದಂಗ ಆಗುತ್ತೆ. ನಮ್ಮ ಕಡೆ ಊರಿನ ದೇವಸ್ಥಾನ ತೇರು ಎಲ್ಲ ಆಯಿತು. ನೀವು ಇದು ಯಾವುದು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮನ ನೀವು ವೀಕ್ಷಿಸಿದ್ದೀರಿ. ನೀವು ನಮ್ಮ ಪ್ರಿಯ ವೀಕ್ಷಕರಲ್ಲಿ ನೋಡ್ತಾರೆ ಯೂಟ್ಯೂಬಲ್ಲಿ ಯಾರು ಏನು ಹೇಳಿದ್ದಾರೆ, ಅವರ ಅಭಿಪ್ರಾಯ ಏನು ಅಂತ, ಅದನ್ನ ಏನು ಹೇಳ್ತೀರಿ ಅವ್ರಿಗೆ ಏನು ಹೇಳ್ತೀರಿ ನೀವು? ತುಂಬಾ ಚೆನ್ನಾಗಿದೆ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಖುಷಿ ಪಡಿ. ಇಂಥ ಚಾನ್ಸ್ ಸಿಕ್ಕಿರೋದೇ ತುಂಬಾ ಅಪರೂಪ ನಮ್ಮ ಇದರಲ್ಲಿ, ನಮ್ಮ ಸಮುದಾಯದಲ್ಲಿ. ಹುಲಗುಂಡಿ ಬ್ರಹ್ಮರಥೋತ್ಸವಕ್ಕೆ ನಾವು ಬಂದಾಗ ಹಸ್ತಗಿರಿ ಶ್ರೀನಿವಾಸ ಅಯ್ಯಂಗಾರ್ ಹಸ್ತಗಿರಿ ಶ್ರೀನಿವಾಸ ಅಯ್ಯಂಗಾರ್ ಅವರ ಮನೆಗೆ ಬಂದಾಗ ವಾದ್ಯಾರರು ಅವರು ನಮ್ಮನ್ನು ಮನೆಗೆ ಸ್ವಾಗತಿಸಿ ಎರಡುಗಳು ಮಾತುಗಳನ್ನು ಆಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಧನ್ಯವಾದ. ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷ ಎಂದರೆ ಗರುಡನನ್ನು ಭಗವಂತನ ಸ್ವರೂಪನಾಗಿ ಮೆರವಣಿಗೆಯನ್ನು ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ, ಆನಂತರ ಕೆರೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಕರೆದುಕೊಂಡು ಬಂದು ಕೂರಿಸಿ ಗಜೇಂದ್ರ ಮೋಕ್ಷದ ಪ್ರವಚನವನ್ನು ಮಾಡುತ್ತಾರೆ. ವಿಶೇಷವೇನೆಂದರೆ ಆನೆ ನೀರು ಕುಡಿಯಲು ಕೆರೆಗೆ ಇಳಿದಾಗ ಮೊಸಳೆ ಆನೆಯ ಕಾಲನ್ನು ಹಿಡಿದುಕೊಳ್ಳುತ್ತದೆ. ಆನೆ ಎಷ್ಟೇ ಪ್ರಯತ್ನ ಮಾಡಿದರೂ ಬಿಡುವುದೇ ಇಲ್ಲ. ಆದರೆ ಆನೆ ಕೊನೆಗೆ ಭಗವಂತನ ನೆನೆದು ನಾರಾಯಣ 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 ಎಂದು ಕೂಗುತ್ತದೆ. ಆಗ ನಾರಾಯಣ ಪ್ರತ್ಯಕ್ಷನಾಗಿ ಆನೆಗೂ ಮತ್ತು ಮೊಸಳೆಗೂ ಮೋಕ್ಷವನ್ನು ಕೊಡುತ್ತಾರೆ. ಆಗ ಮೊಸಳೆ ಆನೆ ಕಾಲನ್ನು ಬಿಡುತ್ತದೆ. ಆನೆ ಆನಂದವಾಗಿ ಮೇಲುಗಡೆ ಹತ್ತಿ ಬರುತ್ತದೆ. ಇದಾದ ನಂತರ ಆನೆಯ ಉತ್ಸವವನ್ನು ಮಾಡುತ್ತಾರೆ. ಆ ಕಥೆಯನ್ನು ಪ್ರವಚನವನ್ನು ನಮ್ಮ ಹಸ್ತಗಿರಿ ಶ್ರೀನಿವಾಸ ಅಯ್ಯಂಗಾರ್ ಹುಲಗುಂಡಿ ವಾದ್ಯಾರ್ ಅವರು ಹೇಳಿದ್ದಾರೆ. ಒಮ್ಮೆ ಪೂರ್ಣವಾಗಿ ಕೇಳಿ ಆನಂದಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆ ಸಮಯಕ್ಕೆ ಸರಿಯಾಗಿ ಜಗದ್ವಿಖ್ಯಾತನಾದಂತಹ ಅಗಸ್ತ್ಯ ಮುನಿಯು ಅನೇಕ ಮಂದಿ ಶಿಷ್ಯರಿಂದ ಒಳಗೋಗಿ ಅಲ್ಲಿಗೆ ಬಂದನು. ತನ್ನನ್ನು ಸತ್ಕರಿಸದೆ ಉದಾಸೀನಾಗಿ ಏಕಾಂತದಲ್ಲಿ ಕುಳಿತಿರುವ ಆ ರಾಜರ್ಷಿಯನ್ನು ಕಂಡು ಅತ್ಯಂತ ಕ್ರುದ್ಧನಾದನು. ತಸ್ಮಾದಿಮಂ ಶಾಪಮಗಾದ ಸಾಧು ಅಯಂ ದುರಾತ್ಮ ತದ ಬುದ್ಧಿರತ್ರ ವಿಪ್ರಾವಮಂತ ನಿಯತಾಂ ತಮೋಂಘಂ ಯಥಾ ಗಜಃ ಸ್ತಬ್ಧಮತಿಸ್ಸಯೇವ. ತರುವಾಯ ದುರಾತ್ಮನಾಗಿಯೂ ಅಶಿಕ್ಷಿತನಾಗಿಯೂ ದುಷ್ಟನಾಗಿಯೂ ಇರುವ ಇವನು ದುರಹಂಕಾರದಿಂದ ಬ್ರಾಹ್ಮಣೋತ್ತಮರಾದ ನಮ್ಮನ್ನೂ ಕೂಡ ಕಡೆಗಣಿಸಿದನು. ಆದ್ದರಿಂದ ಆನೆಯಂತೆ ಜಡಮತಿಯಾಗಿ ಆನೆಯ ಜನ್ಮವನ್ನು ಪಡೆಯಲಿ ಎಂದು ಶಾಪ ಕೊಟ್ಟನು. ಏವಂ ಶಬ್ದ ಗತವಸ್ಥೋ ಭಗವಾನ್ ಯತಸಾಂಗ ಇಂದ್ರದ್ಯುಮ್ನೋಪಿ ರಾಜಶೇ ದುಷ್ಟಂ ತದು ಬದರಯನೆ
ಸ್ತುತಿ ವಿನಾಶಿನಿ ಹರಿಯರ್ಚನಾನುಭಾವೇನ ಯದ್ಗತ್ ಅನುಮೇ ಸ್ಮೃತಿ. ಈ ರೀತಿಯಾಗಿ ಅಗಸ್ತ್ಯ ಮಹಾಮುನಿಯು ಶಪಿಸಿ ಶಿಷ್ಯರೊಡನೆ ತೆರಳಿದನು. ಇಂದ್ರದ್ಯುಮ್ನೆಂದು ಆದರ್ಶಿಗಳು ಆ ಶಾಪವನ್ನು ದೈವಪ್ರಾಪ್ತವೆಂದು ತಿಳಿದು ಆತ್ಮಜ್ಞಾನವನ್ನು ನಾಶಪಡಿಸುವಂತಹ ಆನೆಯ ಜನ್ಮವನ್ನು ಪಡೆದನು. ಆ ಗಜೇಂದ್ರನು ಎಲ್ಲಿದ್ದಿದ್ದು ಎಂದರೆ ಆಸೆ ಗಿರಿವರೋರಾಜನ್ ತ್ರಿಕೂಟ ಇತಿ ವಿಶ್ರುತ ಕ್ಷೀರೋದೇ ನಾರತ ಶ್ರೀಮಾನ್ ಯೋಜನಾಯುತ ಮುಶ್ರಿತ ಭಾರತ ವಿಸುತ ಪರ್ಯಕ್ ತ್ರಿವಿಶೃಂಗೈಪಯೋನಿಧಿಂ ನಿಶಕ್ರಂ ರೋಚಯಂತಾಸ್ತೆ ತಾಪ್ಯಾಯಸ ಹಿರಣ್ಮಯೀ. ಪೂರ್ವದಲ್ಲಿ ತ್ರಿಕೂಟವೆಂಬ ಹೆಸರುಳ್ಳ ಒಂದು ಪರ್ವತ ಇತ್ತು. ಆ ಪರ್ವತವು ಸಹಸ್ರಯೋಜನ ವಿಸ್ತಾರವುಳ್ಳಂತಕ್ಕಾಗಿಯೂ 3 ಶೃಂಗಗಳಿಂದ ಕೂಡಿ ನೋಡುವುದಕ್ಕೆ ಬಹಳ ಮನೋಹರವಾಗಿತ್ತು. ಬೆಳ್ಳಿ, ಬಂಗಾರ, ಕಬ್ಬಿಣಗಳ 3 ಶಿಖರಗಳಿಂದ ಸುತ್ತಣ ಸಮುದ್ರವನ್ನು, ದಿಕ್ಕುಗಳನ್ನು, ಅಂತರಿಕ್ಷವನ್ನು ಬೆಳಗಿಸುತ್ತಿತ್ತು. ಸಿದ್ಧಚಾರಣಗಂಧರ್ವೈ ವಿದ್ಯಾಧರ ಮನೋಹರೈ ಅಪ್ಸರೈ ಕಿನ್ನರೋಪಿಶ್ಚ ತ್ರಿಗರ್ಭೈ ದುಷ್ಟಕಂದರ. ಸಿದ್ಧರು, ಚಾರಣರು, ಗಂಧರ್ವರು, ಕಿನ್ನರರು, ಅಪ್ಸರೆಯರು ಯಾವಾಗಲೂ ಆಟವಾಡುತ್ತಿದ್ದರು. ಮಂದಾರೈ ಪಾರಿಜಾತೈಶ್ಚ ಪಾಠಾಲ ಶೋಕಪಂಕಜೈ ಚೂತೈ ಪ್ರಿಯಾರೈ ಪನಸೈ ಆಮ್ರೈ ತಾಮ್ರತಳೈರಪಿ. ಆ ಪರ್ವತದಲ್ಲಿ ಮಂದಾರ ವೃಕ್ಷ, ಪಾರಿಜಾತ, ಪಾಟಲ, ಅಶೋಕ, ಚಂಪಕ, ಚೂತ, ಪನಸ, ಆಮ್ರ, ಪ್ರಮುಖ, ನಾರಿಕೇಳ, ಖರ್ಜೂರ ಮುಂತಾದ ಇನ್ನೂ ಅನೇಕ ಮನೋಹರವಾದಂತಹ ವೃಕ್ಷಗಳಿಂದ ಕೂಡಿದಂತಹ ಆ ಪರ್ವತದಲ್ಲಿ ಒಂದು ಸರೋವರವೂ ಇತ್ತು. ಆ ಸರೋವರದಲ್ಲಿ ಜಗಜಿಗಿಸುತ್ತಿರುವಂತಹ ಚಿನ್ನದ ಕಮಲಗಳು, ಬಿಳಿನೈದಿರೆ, ಕನ್ನೈದಿರೆ, ಕೆಂದಾವರೆ, ನರೆ ಕಮಲಗಳು ಕಳಿಸುತ್ತಿದ್ದವು. ಪ್ರತಿ ಪುಷ್ಪದಲ್ಲಿಯೂ ದುಂಬಿಗಳು ತುಂಬಿ ಮಕರಂದ ಪಾನದಿಂದ ಮಜವೇರಿ ಜೇಂಕರಿಸುತ್ತಿದ್ದವು. ಆ ಸರೋವರದ ಸುತ್ತಲೂ ಅನೇಕ ಜಾತಿಯ ಗಿಡಬಳ್ಳಿಗಳು ತುಂಬಿದ್ದವು. ತತ್ರೈಕದ ತದ ತದ್ಗಿರಿಕಾನನಾಶ್ರಯ ಕರೇಣುಭಿಃ ವಾರಣಯೋ ತಪಶ್ಚರನ್ ಸ ಕಂಟಕಾನ್ ಕೀಚಕ ವೇಣುಮೇ ತ್ರವತ್ ವಿಶಾಲ ಗುಲ್ಮಂ ಪ್ರಸೃಜನ್ವನಸ್ಪತೀಂ. ಹೀಗಿರುವ ಆ ತ್ರಿಕೂಟ ಪರ್ವತದ ಕಾಡಿನಲ್ಲಿ ಒಂದು ಮಹಾಗಜವು ವಾಸವಾಗಿತ್ತು. ಅದು ಒಮ್ಮೆ ಹೆಣ್ಣಾನೆಗಳಿಂದಲೂ ಒಡಗೂಡಿ ಕಾಡಿನಲ್ಲಿ ಸಂಚರಿಸುತ್ತಾ ಗಾಳಿ ತುಂಬಿ ಮೊರೆಯುವ ಹೆಬ್ಬಿದಿರುಗಳಿಂದಲೂ ಕಿರು ಬಿದಿರುಗಳಿಂದಲೂ ಬೆತ್ತಗಳಿಂದಲೂ ಹೆಣೆದುಕೊಂಡಿರುವಂತಹ ದೊಡ್ಡ ದೊಡ್ಡ ಹೊದಲುಗಳನ್ನು, ಮುಳ್ಳು ಗಿಡಗಳನ್ನು ಮುರಿಯುತ್ತಾ ಓಡಾಡುತ್ತಿತ್ತು. ಆ ಗಜವೆಯನ್ನು ಸಾಮಾನ್ಯವಾಗಿರಲಿಲ್ಲ. ಅಲ್ಲಿರುವ ಸಿಂಹಗಳು, ಕಾಡಾನೆಗಳು, ಹುಲಿ ಮೊದಲಾದ ಕ್ರೂರ ಮೃಗಗಳು, ಸರ್ಪಾಕಾರವುಳ್ಳ ವ್ಯಾಳಂಬ ಮೃಗಗಳು, ಖಡ್ಗ ಮೃಗಗಳು, ಕೃಷ್ಣಸಾರಗಳು, ಹೆಬ್ಬಾವುಗಳು, ಗೌರ ಮೃಗಗಳು, ಶರದಗಳು, ಚಮರಿ ಮೃಗಗಳು ಇವೇ ಮೊದಲಾದವುಗಳೆಲ್ಲವೂ ಅದರ ವಾಸನೆಯು ಬಂದ ಕೂಡಲೇ ಹೆದರಿ ಓಡುತ್ತಿದ್ದವು. ಅನ್ಯತ್ರ ಕ್ಷುದ್ರ ಹರಿಣಾಶ್ರಯ ಚರಂಚರೀತ ಯದನುಗ್ರಹೇಣ. ಹೀಗಿದ್ದರೂ ಕ್ಷುದ್ರ ಪ್ರಾಣಿಗಳಾದ ಕಾಡು ಹಂದಿಗಳು, ಕೋತಿಗಳು, ಹುಲ್ಲೆಗಳು ಇವೇ ಮೊದಲಾದ ಬಡದತ್ತುಗಳು ಮಾತ್ರ ಆ ಗಜೇಂದ್ರನ ಅನುಗ್ರಹದಿಂದ ಅದರ ಸಂಚಾರವಿಲ್ಲದ ಕಡೆಗಳಲ್ಲಿ ನಿರ್ಭಯವಾಗಿ ಸಂಚರಿಸಿದ್ದವು. ಇಂತಹ ಗಜರಾಜನು ಮತಜಲವನ್ನು ಸುರಿಸುತ್ತಾ ಬಿಸಿಲಿನಿಂದ ಬಳಲಿ ಮರಿ ಆನೆಗಳಿಂದಲೂ ಹೆಣ್ಣಾನೆಗಳಿಂದಲೂ ಸಲಗಗಳಿಂದಲೂ ಪರಿವೃತನಾಗಿ ತನ್ನ ಶರೀರ ಭಾರದಿಂದ ಆ ತ್ರಿಕೂಟ ಪರ್ವತವನ್ನು ನಡಿಗಿಸುತ್ತಾ ಮತಜಲವನ್ನು ಕುಡಿಯುವುದಕ್ಕಾಗಿ ಮುತ್ತಿರುವ ದುಂಬಿಗಳ ಮೊತ್ತವನ್ನು ಅಪ್ಪರಿಸುತ್ತಾ ಬರುತ್ತಿರುವಾಗ ಕಮಲ ಪರಾಗದಿಂದ ಗಮಗಮಿಸಿ ಸರೋವರದಿಂದ ಮೆಲ್ಲನೆ ಬರುತ್ತಿರುವ ತಂಗಾಳಿಯನ್ನು ದೂರದಿಂದಲೇ ಮೂಸಿ ನೋಡಿ ಆ ಕಮಲ ಗಂಧಕ್ಕೆ ಸೊಕ್ಕಿ ಮನಸೋತು ಬಾಯಾರಿಕೆಯಿಂದ ಬಳಲಿರುವ ತನ್ನ ಹಿಂದಿನೊಡಗೂಡಿ ಬೇಗನೆ ಸರೋವರದ ಬಳಿಗೆ ಬಂದಿತು. ಅನಂತರ ಆ ಗಜರಾಜನು ಕೊಳಗಲ್ಲಿದ್ದು ಕೆಂದಾವರೆ, ಪಂದಾವರೆ, ವೀಣೇದಿರೆ, ಕನ್ನೈದಿರೆ ಮೊದಲಾದ ಹೂವುಗಳ ಸುಗಂಧದಿಂದ ಬಂಧುರವಾಗಿ ಅಮೃತದಂತೆ ಸಿಹಿಯಾದ ತಿಳಿನೀರನ್ನು ತಣಿಯುವಂತೆ ಕುಡಿದು ಒಳ ಹೊಕ್ಕು ಜಲವನ್ನು ಕಲಕುತ್ತಾ ಬಿಸಿಲು ಬೇಗೆಯಿಂದ ಉಂಟಾದ ಗಣಿವು ಆಳುವಂತೆ ಸೊಂಡಿಲಿನಿಂದ ನೀರನ್ನೆತ್ತಿ ಮೈಮೇಲೆ ಸುರಿದುಕೊಳ್ಳುತ್ತಾ ಬಳಿಕ ಕುಟುಂಬ ಪೋಷಣೆಯಲ್ಲಿ ನಿರತನಾದ ಗೃಹಸ್ಥನಂತೆ ದಯಾಳುವಾದ ಆ ಮಹಾಗಜವು ತನ್ನ ಸೊಂಡಿಲಿನ ತುದಿಯಿಂದೆತ್ತಿ ಚಿಮ್ಮಿದ ನೀರು ಹನಿಗಳಿಂದ ಹೆಣ್ಣಾನೆಗಳಿಗೂ ಮರಿಯಾನೆಗಳಿಗೂ ನೀರು ಕುಡಿಸುತ್ತಾ
ಸ್ನಾನ ಮಾಡಿಸುತ್ತಾ ದೈವ ಮಾಯೆಯಿಂದ ಮರುಳಾಗಿ ತನಗೆ ಒದಗುವ ಕಷ್ಟವನ್ನು ತಿಳಿಯಲೇ ಇಲ್ಲ. ತಂ ತತ್ರ ಕಸ್ಮಿನ್ ಜಗದೈವ ಚೋದಿತೋ ಗ್ರಾಹೋ ಬಲಿಯಾನ್ ಶರಣೇರು ಶಾಸಯಿತೆ ಯರುಜ್ಜಯೈವಂ ವ್ಯಸನಂ ಗತೋ ಗಜೋ ಯಥಾಬಲಂ ಸ್ವಾದಿಬಲೋ ವಿಚಕ್ರಮೇ. ಹೀಗಿರುವಂತಹ ಕಾಲದಲ್ಲಿ ದೈವ ಪ್ರೇರಿತವಾದ ಆ ಕೊಳದಲ್ಲಿ ಇದ್ದಂತಹ ಒಂದು ದೊಡ್ಡ ಮೊಸಳೆಯು ಅತ್ಯಂತ ಕೋಪದಿಂದ ಬಂದು ಆ ಗಜರಾಜನ ಕಾರನ್ನು ಹಿಡಿದು ಸೆಳೆಯಲಾರಂಭಿಸಿದವು. ಆಗ ಉಳಿದ ಆನೆಗಳು ತಮ್ಮ ಬಡೆಯನ್ನು ಮೇಲಕ್ಕೆ ಎಳೆಯಲು ಪ್ರಯತ್ನ ಮಾಡಿದವು. ಆದರೂ ಕೂಡ ಮೊಸಳೆಯಿಂದ ಬಿಡಿಸಲು ಸಾಧ್ಯವಾಗಲಿಲ್ಲ. ಈ ರೀತಿಯಾಗಿ ಆ ಮೊಸಳೆಯು ಆನೆಯನ್ನು ನೀರೊಳಕ್ಕೂ ಆನೆಯು ಮೊಸಳೆಯನ್ನು ಹೊರಕ್ಕೂ ಸೆಳೆಯತೊಡಗಿದವು. ಅವೆರಡು ಮಹಾಬಲಶಾಲಿಗಳಾದ್ದರಿಂದ ಬಹಳ ವರ್ಷದವರೆಗೆ ಹೋರಾಡುತ್ತಿದ್ದವು. ಈ ಗಜ ಮಿತ್ರಗಳ ಕಾದಾಟವನ್ನು ಕಂಡು ದೇವತೆಗಳು ಕೂಡ ಅಚ್ಚರಿಗೊಂಡರು. ಅಲ್ಲದೆ ಮೊಸಳೆಯು ನೀರಿನಲ್ಲೇ ಇರತಕ್ಕ ಪ್ರಾಣಿಯಾದ್ದರಿಂದ ಅದರ ಶಕ್ತಿಯು ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಆನೆಗಳು ಕುಗ್ಗುತ್ತಾ ಬಂದಿತು. ಆಗ ಆನೆಯು ತನ್ನ ಕಷ್ಟವು ಪರಿಹಾರವಾಗಬೇಕಾದರೆ ಶ್ರೀಮನ್ನಾರಾಯಣನಿಂದಲೇ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ಯೋಚಿಸಿ ಭಗವಂತನನ್ನು ಕುರಿತು ಸ್ತೋತ್ರ ಮಾಡಲಾರಂಭಿಸಿತು. ಹೀಗೆ ಪ್ರಾಪ್ತವಾಗಿರುವ ತನ್ನ ಈ ಬಂಧನವನ್ನು ಬಿಡಿಸಿಕೊಳ್ಳಬೇಕಾದರೆ ಸಾಕ್ಷಾತ್ ನಾರಾಯಣನೇ ಹೊರತು ಮತ್ತೆ ಯಾರಿಂದಲೂ ಆಗಲಾರದೆಂದು ಸ್ವಬುದ್ಧಿಯಿಂದ ನಿಶ್ಚಯ ಮಾಡಿಕೊಂಡು ಗಜೇಂದ್ರನು ಚಂಚಲವಾದ ಮನಸ್ಸನ್ನು ತನ್ನ ಹೃದಯದಲ್ಲಿಯೇ ನಿಲ್ಲಿಸಿಕೊಂಡು ಹಿಂದಿನ ಜನ್ಮದಲ್ಲಿ ತಾನು ಕಲಿತಿದ್ದ ಉತ್ತಮ ಮಂತ್ರವನ್ನು ಜಪಿಸುತ್ತಾ ಧ್ಯಾನ ಮಾಡತೊಡಗಿದನು. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾತಿ ಬೀಜಾಯ ಪರೇಶಾಯ ಧೀಮಹಿ. ಯಾವ ಪರಮಾತ್ಮನ ದಶೆಯಿಂದ ಈ ಚೇತನ ರೂಪವಾದಂತಹ ಪ್ರಪಂಚವೆಲ್ಲ ಆವಿರ್ಭವಿಸಿದೆಯೋ, ಯಾವ ಪರಮಪುರುಷನು ಈ ಜಗತ್ತಿಗೆಲ್ಲ ಮೂಲ ಕಾರಣನಾಗಿದ್ದಾನೋ, ಯಾವ ಸ್ವಾಮಿಯು ಈ ಪ್ರಕೃತಿಯಲ್ಲಿ ಅನುಪ್ರವೇಶ ಮಾಡಿ ಪರಮಪುರುಷ ಎನಿಸಿಕೊಂಡಿದ್ದಾನೋ ಅಂತಹ ಭಗವಂತನಿಗೆ ನಮಸ್ಕಾರವು. ಯಸ್ಮಿನ್ ಇದಂ ಯತಶ್ಚೇದಂ ಯೈನೇದಂ ಯೈತಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೆ ಸ್ವಯಂಭುವಂ. ಈ ಸಕಲ ಜಗತ್ತು ಯಾವನಲ್ಲಿ ನೆಲೆಸಿದೆಯೋ, ಈ ಜಗತ್ತಿಗೆ ಯಾವನು ಉಪಾದಾನ ಕಾರಣವಾಗಿಯೂ ನಿಮಿತ್ತ ಕಾರಣವಾಗಿಯೂ ಇರುವನೋ, ಯಾವ ಪರಮಾತ್ಮನು ತಾನೇ ಈ ಜಗದ್ರೂಪನಾಗಿರುವನೋ, ಇಂತಿದ್ದರೂ ಯಾವನು ಕಾರ್ಯರೂಪವಾದ ಜಗತ್ತಿಗಾಗಲಿ ಕಾರಣರೂಪವಾದ ಪ್ರಕೃತಿಗಾಗಲಿ ಒಳಗಾಗದೆ ಬೇರೆಯಾಗಿ ಸಾಕ್ಷಿ ಎನಿಸಿರುವನೋ ಅಂತಹ ಸ್ವಯಂಭುವಾದ ಪರಮಾತ್ಮನನ್ನು ಮರೆಯೋಗುವೆನು. ಜ್ಞಾನ ಶಕ್ತಿ ಸ್ವರೂಪನಾದಂತಹ ಯಾವ ಪರಮಾತ್ಮನು ನಿಜ ಮಾಯೆಯಿಂದ ಈ ಸಮಸ್ತ ಜಗತ್ತನ್ನು ತನ್ನೊಳಗೆ ಸ್ವೇಚ್ಛೆಯಿಂದ ಎನಿಸಿಕೊಂಡಿದ್ದು ತನ್ನ ಸ್ವಾಭಾವಿಕವಾದ ಅದ್ಭುತ ಜ್ಞಾನ ಕ್ರಿಯಾದಿ ಶಕ್ತಿಗಳಿಂದ ಒಂದು ಸಮಯದಲ್ಲಿ ಸೃಷ್ಟಿಯಲ್ಲಿ ಅಂದರೆ ಜಾಗೃತ ಅವಸ್ಥೆಯಲ್ಲಿ ಹೊರಗೆ ತೋರಿಸುತ್ತಾ ಮತ್ತೊಂದು ಸಮಯದಲ್ಲಿ ಪ್ರಳಯದಲ್ಲಿ ಅಂದರೆ ನಿದ್ರೆಯಲ್ಲಿ ಅಡಗಿಸುತ್ತಾ ಆವಿರ್ಭಾವ ತಿರೋಭಾವಗಳೆರಡನ್ನೂ ಸಾಕ್ಷಿ ರೂಪದಿಂದ ನೋಡುತ್ತಿರುವನು. ಅಂತಹ ಉತ್ತಮೋತ್ತಮ ಸ್ವರೂಪನೂ ಆದಂತಹ ಸ್ವಾಮಿಯು ನನ್ನನ್ನು ಕಾಪಾಡಲಿ. ಪ್ರಳಯ ಕಾಲದ ನಿಮಿತ್ತದಿಂದ ಪೃಥಿವ್ಯಾದಿ ಪಂಚಭೂತಗಳು ಸೂಕ್ಷ್ಮಾವಸ್ಥೆಯನ್ನು ಹೊಂದಲು ಲೋಕಪಾಲಕರು ಕ್ರಮವಾಗಿ ಲಯವಾಗುತ್ತಾ ಬರಲು ಆಗ ಅಗಾಧವಾದ ಭಯಂಕರವಾದಂತಹ ಕತ್ತರ ಖಡ್ಗ ಕಡೆ ಹೋಗುವುದು. ಆದಿತ್ಯವರ್ಣಂ ತಮಸ ಪರಸ್ತಾತ್ ಎಂಬಂತೆ ಆ ಕತ್ತಲೆಯ ಸಂಪರ್ಕವಿಲ್ಲದಂತಹ ತನ್ನ ಮಹಿಮೆಯಿಂದಲೇ ಬೆಳಕಾದಂತಹ ಪ್ರದೇಶದಲ್ಲಿ ಸ್ವಯಂ ಪ್ರಕಾಶ ಜ್ಯೋತಿ ಸ್ವರೂಪನಾಗಿ ಬೆಳೆಯುತ್ತಿರುವನು. ಆತನು ನನ್ನನ್ನು ಕಾಪಾಡಲಿ. ದೇವತೆಗಳು ಋಷಿಗಳು ಕೂಡ ಯಾವಾತನ ನಿಜ ಸ್ವರೂಪವನ್ನು ಅರಿಯರೋ ಅವನ ತತ್ವವನ್ನು ಹೇಳುವುದಕ್ಕೆ ಯಾವ ಪ್ರಾಣಿ ತಾನೇ ಶಕ್ತನಾಗುವನು. ಹೇಗೆಂದರೆ ವೇಷಧಾರಿಯಾದ ನಟನು ರಂಗಸ್ಥಳದಲ್ಲಿ ಬಂದು ಅಭಿನಯಿಸುತ್ತಾ ಅನೇಕ ಕಾರಣಗಳಿಂದ ಚೇಷ್ಟೆ ಮಾಡುತ್ತಾ ಆಟವಾಡುತ್ತಿರುವಾಗ ಅವನ ನಿಜ ಸ್ವರೂಪವನ್ನು ತಿಳಿಯುವುದು ಹೇಗೆ ಅಸಾಧ್ಯವೋ ಹಾಗೆ ಅಸಾಧ್ಯವಾದ ನಡತೆಯುಳ್ಳ ಆ ಭಗವಂತನು ನನ್ನನ್ನು ಕಾಪಾಡಲಿ. ಕಾರಣಪುರುಷರಾದ ಬ್ರಹ್ಮಾದಿಗಳಿಗೂ ಒಡೆಯನಾಗಿಯೂ ಸರ್ವವ್ಯಾಪಕನಾಗಿಯೂ ಅನಂತ ಶಕ್ತಿಗಳಿಂದ ಕೂಡಿದವನಾಗಿಯೂ ಪರಮಾರ್ಥವಾಗಿ ರೂಪರಹಿತವಾಗಿಯೂ ಆಶ್ಚರ್ಯಕರವಾದ ನಡವಳಿಕೆ ಇಲ್ಲವನಾಗಿಯೂ ಇರುವ ಪರಮಾತ್ಮನಿಗೆ ನಮಸ್ಕಾರವು. ಸತ್ವಗುಣ ಪ್ರಧಾನರಾಗಿ ಸರ್ವಕರ್ಮ ಸಂನ್ಯಾಸ ಮಾಡಿದ ಯೋಗಿಗಳಿಗೆ ಲಭ್ಯನಾಗಿಯೂ ಮೋಕ್ಷಪ್ರದನಾಗಿಯೂ
ಮೋಕ್ಷಾನಂದಾನುಭವ ಸ್ವರೂಪನಾಗಿರುವಂತಹ ಸ್ವಾಮಿಗೆ ನಮಸ್ಕಾರವು. ನಮಃ ಶಾಂತಾಯ ಘೋರಾಯ ಘೋರಾಯ ಗುಣಧರ್ಮಿಣೆ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನ ಘನಾಯ ಚ. ಸಾಧುಗಳಿಗೆ ಶಾಂತನಾಗಿಯೂ ದುಷ್ಟರಿಗೆ ಭಯಂಕರನಾಗಿಯೂ ಆತ್ಮಸ್ವರೂಪಕ್ಕಿಂತ ಬೇರೆಡೆಯಲ್ಲಿ ದೃಷ್ಟಿ ಇಲ್ಲದವನಾಗಿಯೂ ಗುಣರಹಿತನಾಗಿಯೂ ಗುಣ ಸಾಮ್ಯ ರೂಪನಾಗಿಯೂ ಇರುವಂತಹ ಜ್ಞಾನ ಘನ ಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರವು. ಕ್ಷೇತ್ರಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿನೇ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಜೀವ ಸ್ವರೂಪನಾಗಿಯೂ ದೇಹೇಂದ್ರಿಯಗಳಿಗೆ ನಿಯಾಮಕನಾಗಿದ್ದರೂ ನಿರ್ವಿಕಾರನಾಗಿಯೂ ಸಕಲ ಜೀವರಿಗೂ ಮುಖ್ಯ ಕಾರಣನಾಗಿಯೂ ಪ್ರಕೃತಿಯೂ ಕೂಡ ಮೂಲ ಕಾರಣನಾಗಿರುವ ಪರಬ್ರಹ್ಮನಿಗೆ ನಮಸ್ಕಾರವು. ಸರ್ವೇಂದ್ರಿಯ ಗುಣದೃಷ್ಟೇ ಸರ್ವಪ್ರತ್ಯಯೇತರೇ ಅಸತಾಚಾಯ ಯೋಕ್ತಾಯ ಸದಾಭಾಸಾಯ ತೇ ನಮಃ. ಚಕ್ಷುರಾದಿ ಇಂದ್ರಿಯಗಳಿಗೆ ಗೋಚರವಾಗುವ ರೂಪಾದಿ ವಿಷಯಗಳನ್ನು ನೋಡುವವನಾಗಿಯೂ ಎಲ್ಲ ಇಂದ್ರಿಯ ವ್ಯಾಪಾರಗಳಿಗೆ ಕಾರಣನಾಗಿಯೂ ಯಾವಾಗಲೂ ಅತ್ಯುತ್ತಮ ಜ್ಯೋತಿ ಸ್ವರೂಪನಾಗಿಯೂ ಇರುವಂತಹ ಸ್ವಾಮಿಯೇ ನಿನಗೆ ನಮಸ್ಕಾರವು. ನಮೋ ನಮಸ್ತೆ ಕಿರಕಾರಣಾಯ ನಿಷ್ಕಾರಣಾಯ ಬುಧಕಾರಣಾಯ ಸರ್ವಾಗಮಾನ್ಯಾಯ ಮಹಾನನಾಯ ನಮೋ ಪವರ್ಗಾಯ ಪರಾಯಣಾಯ. ಸಕಲ ಜಗತ್ತಿಗೂ ಕಾರಣನಾಗಿದ್ದರೂ ಮೃಗಾದಿಗಳಂತೆ ವಿಕಾರವನ್ನು ಹೊಂದದೆ ಆಶ್ಚರ್ಯಕರವಾದ ಕಾರಣನಾಗಿರುವನೆಂದೇ ಅನೇಕ ಆಗಮ ವೇದಾಂತಗಳಿಂದಲೂ ಕೊಂಡಾಡಲ್ಪಡುವ ಮೋಕ್ಷ ಸ್ವರೂಪನಾಗಿರುವಂತಹ ಭಗವಂತನಿಗೆ ನಮಸ್ಕಾರವು. ಸತ್ವಾದಿ ಗುಣಗಳೆಂಬ ಅರಣ್ಯಲ್ಲಿ ಅಡಗಿರುವ ಜ್ಞಾನವೆಂಬ ಅಗ್ನಿಯನ್ನು ಸಲಹುವವನು. ಆ ಗುಣಗಳು ಬದಲಾಯಿಸಿದ ಕೂಡಲೇ ಬಹಿರ್ಮುಖವಾದ ಚಿತ್ತವುಳ್ಳವನು. ಸರ್ವಕರ್ಮ ಸನ್ಯಾಸವನ್ನು ಮಾಡಿರುವ ಜ್ಞಾನಿಗಳ ಹೃದಯದಲ್ಲಿ ತಾನಾಗಿಯೇ ಹೊಳೆಯುವವನು ಆದಂತಹ ಪರಮಾತ್ಮನಿಗೆ ನಮಸ್ಕಾರವು. ಯಂ ಧರ್ಮ ಕಾಮಾತ ವಿಮುಕ್ತಿ ಕಾಮ ಭಜಂತ ಯಷ್ಟಾಂ ಗತಿಮಾಪ್ನುವಂತಿ ಕಿಂ ವಾಶಿಷೋ ರಾತ್ರಿ ಏಕಮೋವಿಯಂ ಕರೋತು ವೇದ ಪ್ರಯೋ ವಿಮೋಕ್ಷಸ. ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಬಯಸುವವರು ಯಾವ ಭಗವಂತನನ್ನು ಸ್ತೋತ್ರ ಮಾಡಿ ತಮ್ಮ ತಮ್ಮ ಇಷ್ಟಾನುಸಾರವಾದ ಧರ್ಮಾರ್ಥ ಫಲಗಳನ್ನು ಪಡೆಯುವರೋ, ಇಷ್ಟೇ ಅಲ್ಲದೆ ಕರುಣಾ ಸಮುದ್ರನಾದ ಭಗವಂತನು ಬಯಸದಿರುವ ಇತರ ಭೋಗಗಳನ್ನು ನಾಶರಹಿತವಾದ ದಿವ್ಯ ಶರೀರವನ್ನು ತನ್ನ ಭಕ್ತರಿಗೆ ಕೊಡುವನು. ಆ ಭಗವಂತನು ನನ್ನನ್ನು ಈ ಬಂಧನದಿಂದ ಬಿಡಲಿ. ಏಕಾಂಚನೋ ಯಸ್ಯ ಕಂಚನಾರ್ಥಂ ಮುಂಚಂತಿ ಏವೈ ಭಗವತ್ ಪ್ರಪನ್ನಾಃ ಅತ್ಯದ್ಭುತಂ ತಚ್ಚರಿತಂ ಸುಮಂಗಳಂ ಗಾಯಂತ ಆನಂದ ಸಮುದ್ರಮಗ್ನಾಃ. ಯಾವ ಏಕಾಂತ ಭಕ್ತರು ಮುಕ್ತಿಯನ್ನು ಕೂಡ ಬಯಸದೆ ನಿರಂತರವೂ ಪರಮ ಮಂಗಳಕರವಾಗಿಯೂ ಅತಿ ಆಶ್ಚರ್ಯಕರವಾಗಿಯೂ ಇರುವ ಆ ಭಗವಂತನ ದಿವ್ಯ ಚರಿತ್ರೆಗಳನ್ನು ಗಾನ ಮಾಡುತ್ತಾ ಆನಂದ ಸಮುದ್ರದಲ್ಲಿ ಮುಳುಗಿರುವರು. ತಮಕ್ಷರಂ ಬ್ರಹ್ಮ ಪದಂ ಪರೇಶಂ ಅವ್ಯಕ್ತಮಾಧ್ಯಾತ್ಮಿಕ ಯೋಗಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮ ನಿವಾದಿದೂರಂ ಅನಂತನಾದ್ಯಂ ಪರಿಪೂರ್ಣಮೀರೇ. ನಾಶರಹಿತನಾಗಿಯೂ ಬ್ರಹ್ಮಾದಿ ನಿಯಾಮಕನಾಗಿಯೂ ಅವ್ಯಕ್ತ ಸ್ವರೂಪನಾಗಿಯೂ ಭಕ್ತಿ ಜ್ಞಾನ ಯೋಗಗಳಿಂದ ಗಮ್ಯನಾಗಿಯೂ ಇಂದ್ರಿಯಗಳಿಗೆ ಅಗೋಚರನಾಗಿಯೂ ಮಹತ್ತಿಗೂ ಮಹತ್ತಾಗಿದ್ದರೂ ಕೂಡ ಅತಿ ಸೂಕ್ಷ್ಮನಾಗಿಯೂ ಉಪಾಯಾಂತರಗಳಿಗೆ ದೂರನಾಗಿಯೂ ಆದ್ಯಂತ ರಹಿತನಾಗಿಯೂ ಪರಿಪೂರ್ಣನಾಗಿಯೂ ಇರುವಂತಹ ಆ ಪರಮಾತ್ಮನನ್ನು ಸ್ತೋತ್ರ ಮಾಡುವೆನು. ಯಸ್ಯ ಬ್ರಹ್ಮಾದಯೋ ದೇವ ವೇದ ಲೋಕ ಚರಾಚರಾಃ ನಾಮರೂಪ ವಿವೇಚೇನ ಕಲ್ಪ್ಯಾಚ ಕವಯಾ ಕೃತಃ. ಯಾವ ಭಗವಂತನ ಏಕಾಂಶದಿಂದ ವೇದಗಳು ನಾಮರೂಪಗಳಿಂದ ಕೂಡಿದ ಬ್ರಹ್ಮಾದಿ ದೇವತೆಗಳು ಚೇತನ ರೂಪವಾದಂತಹ ಸಕಲ ಲೋಕಗಳು ಕಲ್ಪಿತಗಳಾಗಿವೆಯೋ ರಕ್ಷಿತಗಳಾಗಿವೆಯೋ, ಯೋಗದಂತ ಕರ್ಮಾಣೋ ಧೃತಿ ಲೋಕ ವಿಭಾವಿತೆ ಯೋಗಿನೋಯಂ ಪ್ರಪದ್ಯೇತಂ ಯೋಗೇಶಂ ತ್ವಂ ನತೋಸ್ಮ್ಯಹಂ. ಯೋಗಿಗಳು ಧ್ಯಾನ ಯೋಗಾನುಷ್ಠಾನದಿಂದ ಶುದ್ಧವಾದ ತಮ್ಮ ಹೃದಯದಲ್ಲಿ ಯಾವ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾರೋ ಅಂತಹ ಸ್ವಾಮಿಯನ್ನು ಮೊರೆ ಹೋಗುವೆನು. ಹೇ ಭಗವಂತನೇ, ನಾನು ಮೊಸಳೆಯನ್ನು ಹಿಂಸಿಸಲು ನಿನಗೆ ಇಳಿಯಲಿಲ್ಲ. ನಾನು ನಿರಪರಾಧಿಯಾಗಿದ್ದೇನೆ. ಸ್ವಭಾವ ಸಹಜವಾದ ನೀರಾಟಕ್ಕೋಸ್ಕರ ಸರೋವರಕ್ಕೆ ಇಳಿದೆನ್ನಲ್ಲದೆ ಅನ್ಯತ್ರ ಉದ್ದೇಶ ಇರಲಿಲ್ಲ. ನಾನು ಮೊಸಳೆ ದವಡೆಯಿಂದ ಬದುಕುವ ಒಂದೇ ಉದ್ದೇಶಕ್ಕಾಗಿ ನಿನಗೆ ಮೊರೆ ಇರುತ್ತಿಲ್ಲ. ಈ ಸಂಕಷ್ಟಕ್ಕೆ ಸಿಲುಕುವವರೆಗೆ ಸಂಕಷ್ಟನಾದ ನಿನ್ನನ್ನು ಮರೆತಿದ್ದೆ. ನನ್ನನ್ನು ಈಗ ಎಚ್ಚರಿಸಿದೆ. ಅಜ್ಞಾನಿಯಾದ ನನ್ನ ಜ್ಞಾನದ ಕಣ್ಣು ತಿಳಿಸಿದೆಯಾ? ಅಜ್ಞಾನದ ಆವರಣದಿಂದ ಹೊರಬರಲು
ವಿಶ್ವದ ಸೃಷ್ಟಿಗೆ ಕಾರಣೀಕರ್ತನಾದ ವಿಶ್ವರೂಪ ಸ್ವರೂಪಿಯಾದ ವೇದಗಳಿಗೂ ಅಗೋಚರನಾದ ಸ್ವಯಂಭೂ ಮತ್ತು ವಿಶ್ವಸ್ಥಿತಿ ಲಯ ವಿವರ್ಜಿತನಾದ ನಿನ್ನನ್ನು ನಮಸ್ಕರಿಸುತ್ತೇನೆ. ಮುನಿಯಂತೆ ನಾನು ತಪಸ್ವಿಯಲ್ಲ, ನಾರದರಂತೆ ಬ್ರಹ್ಮ ಮಾನಸ ಪುತ್ರನಲ್ಲ, ವಿಷಯ ವಾಸನೆಯಿಲ್ಲದ ವೈರಾಗ್ಯಶಾಲಿಯಲ್ಲ, ವೇದಗಳನ್ನು ಅಭ್ಯಾಸ ಮಾಡಿದ ವೇದವಿತ್ ನಾನಲ್ಲ, ಜಪ ತಪವನ್ನು ಅರಿಯನು, ಉಪವಾಸ ವ್ರತವನ್ನು ಇಂದಿನವರೆಗೆ ಕೈಗೊಂಡವನಲ್ಲ. ನಾನು ದಟ್ಟವಾದ ಅರಣ್ಯದಲ್ಲಿ ಅಡ್ಡಾಡುವ ಒಂದು ಕಾಡು ಪ್ರಾಣಿಯಾಗಿದ್ದೇನೆ. ನನ್ನ ನಮ್ರ ಪ್ರಾರ್ಥನೆಗೆ ನೀನು ಒಲಿಯಬೇಕೆಂದು ಪುನಃ ಪುನಃ ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಸೋಗಂ ವಿಶುದ್ಧಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಾನಗದಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ವಿಶ್ವದ ಸೃಷ್ಟಿಗೆ ಕಾರಣವಾದ ವಿಶ್ವಸ್ವರೂಪನಾದ ವೇದಗಳನ್ನು ಉಪಕರಣಗಳನ್ನು ಆಡಿಸಿಕೊಂಡಿರುವ ವಿಶ್ವವನ್ನು ಆತ್ಮದಲ್ಲಿ ಧರಿಸಿಕೊಂಡಿರುವ ಜನನ ಮರಣಗಳಿಲ್ಲದ ಪರಮಶ್ರೇಷ್ಠನಾದ ಬ್ರಹ್ಮನಿಗೆ ಪ್ರಣಾಮಗೈಯುತ್ತೇನೆ. ನಿನ್ನಲ್ಲಿ ಸರ್ವಬುದ್ಧಿ ಗುಣಗಳು ಅಡಕವಾಗಿವೆ. ಅಖಿಲ ಗುಣವಂತನಾದ ನಿನ್ನೊಳಗೆ ಸತ್ವ ರಜ ತಮಗಳೆಂಬ 3 ಶಕ್ತಿಗಳು ಅಂತರ್ಗತವಾಗಿರುತ್ತವೆ. ಮಾತ್ರವಲ್ಲದೆ ಶರಣಾಗತ ಪಾಠಕನಾಗಿರುವೆ. ಅರಿಯದೇ ಹುದುಗಿರುವ ನನ್ನ ಅಹಂಕಾರವನ್ನು ನಾಶ ಮಾಡು. ಅಪಾರ ಮಹಿಮನಾದ ನಿನಗೆ ಮೊರೆಹೊಕ್ಕಿದ್ದೇನೆ. ಸ್ವಾಮಿ ದೀನರಕ್ಷಕ, ಭಕ್ತವತ್ಸಲ, ಆನಂದದಾಯಕ, ನನ್ನ ಜೀವನದ ನಂದಾದೀಪವನ್ನು ಉರಿಸುವ ಅಥವಾ ನಂದಿಸುವ ಭಾರ ನಿನ್ನದಾಗಿದೆ. ಈಗೋ ನನ್ನ ಸಂಬಿದಕ್ಕೆ ಇನ್ನೊಮ್ಮೆ ಭಕ್ತಿಯ ನಮನಗಳನ್ನು ಅರ್ಪಿಸಿದ್ದೇನೆ. ನನ್ನನ್ನು ಉದ್ಧರಿಸು. ನಾಯಂ ವೇದ ಸಮಾತ್ಮಾನಂ ಯತಸತ್ಯಾಹಂದಿಯಾತಂ ತಂ ದುರತ್ಯ ಮಾಹಾತ್ಮ್ಯಂ ಭಗವಂತಮಿತೋಸ್ಮ್ಯಹಂ. ಯಾವ ಭಗವಂತನ ಮಾಯಾರೂಪವಾದ ಅಹಂಕಾರದಿಂದ ವ್ಯಾಪ್ತರಾದ ಈ ಪಾಮರರು ತಮ್ಮ ಸ್ವರೂಪವನ್ನು ಅರಿಯಲಾರರೋ ಅಂತಹ ತಿಳಿಯಲು ಅಶಕ್ಯವಾದ ಮಹಿಮೆಯುಳ್ಳ ಭಗವಂತನನ್ನು ಮೊರೆ ಹೋಗುವೆನು ಎಂದು ಗಜೇಂದ್ರನು ಅನೇಕ ವರ್ಷಗಳು ಬರುತ್ತಾ ಇದ್ದರೂ ಕೂಡ ತಂ ಪದಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ದೀರ್ಘೈಃ ಸಂಸ್ಕೃತಭಿಃ ಛಂದೋಮಯೇನ ಗರುಡೇನ ಸಮುಖ್ಯಮಾನಃ ಶೇಖರಾಯದೋಪಿ ಗಮಾಶು ಯಥೋ ಗಜೇಂದ್ರ. ಬ್ರಹ್ಮಾದಿ ದೇವತೆಗಳು ಯಾರು ಬಿಡಿಸುವುದಕ್ಕೆ ಬರದೇ ಇರಲು ಗಜೇಂದ್ರನು ನಾಮರೂಪ ವಿವೇಚನೆ ಮಾಡದೆ ಕೇವಲ ಪರತತ್ವವನ್ನೇ ಧ್ಯಾನಿಸುತ್ತಿರಲು ಆಗ ಸ್ವಾಮಿಯು ಭಕ್ತನ ಆರ್ತನಾದವನ್ನು ಕೇಳಿದಂತವನಾಗಿ ಚಕ್ರಪಾಣಿಯಾಗಿ ಗರುಡನನ್ನೇರಿಕೊಂಡು ಬಂದಂತಹ ನಾರಾಯಣನು ಆ ಗಜರಾಜನಿಗೆ ಪ್ರತ್ಯಕ್ಷನಾದನು. ಆಗ ಕೊಳದಲ್ಲಿ ಮಹಾಬಲವುಳ್ಳ ಮೊಸಳೆಯ ಬಾಯಿಗೆ ತುತ್ತಾಗಿ ಕಳವಳಿಸುತ್ತಿರುವ ಆ ಗಜರಾಜನು ಗಗನ ಮಾರ್ಗದಲ್ಲಿ ಚಕ್ರಪಾಣಿಯಾಗಿ ಗರುಡನ ಹೆಗಲ ಮೇಲೆ ಕುಳಿತುಕೊಂಡು ಬರುತ್ತಿರುವಂತಹ ಶ್ರೀಹರಿಯನ್ನು ಕಂಡು ದೂರದಿಂದಲೇ ತಾನು ಅಶಕ್ತನಾಗಿದ್ದರೂ ಕೂಡ ಒಂದಾನೊಂದು ಕಮಲವನ್ನು ಸೊಂಡಿಲಿನಿಂದ ತೆಗೆದುಕೊಂಡು ಸೊಂಡಿಲನ್ನು ಮೇಲಕ್ಕೆತ್ತಿ ಅತಿ ಪ್ರಯಾಸದಿಂದ ಲೋಕೇಶ್ವರನೇ, ಅಚಿಂತ್ಯ ಮಹಿಮನಿ ನಾರಾಯಣನೇ, ನಿನಗೆ ನಮಸ್ಕಾರ ಎಂದು ಮೊರೆ ಇಟ್ಟಿತು. ತಮ್ಮೀಕ್ಷದಿಂದಿ ಪೀಡಿತ ಮಜ ಸರಸಾವತೀರ್ಯ ಸಗ್ರಾಹಮಾಶ ಸರಸ ಕೃಪಯೋ ಜಹಾರ ಗ್ರಹಾಧಿಪಾಚಿತಮುಖ ಧರಿಣಾ ಗಜೇಂದ್ರಂ ಸಂಪಶ್ಯತ ಹರಿಮುಮೋಚದು ಶ್ರಿಯಾಣಾಂ. ತತ್ಕ್ಷಣದಲ್ಲಿಯೇ ಭಕ್ತವತ್ಸಲನಾದ ಭಗವಂತನು ನಗರದಿಂದ ಪೀಡಿತನಾದಂತಹ ಗಜರಾಜನನ್ನು ಕಂಡು ಗರುಡನ ಕಥೆಯೂ ಕೂಡ ಸಾವಕಾಶ ಎಂದೆಣಿಸಿ ತಕ್ಷಣ ಇಳಿದು ಆ ನಗರದೊಡನೆಯೇ ಗಜೇಂದ್ರನನ್ನು ಕೊಳದಿಂದ ಹೊರಗೆ ಸೆಳೆದು ತನ್ನ ಚಕ್ರಾಯುಧದಿಂದ ಆ ಮೊಸಳೆಯ ಬಾಯನ್ನು ಸೀರಿ ಸಕಲ ದೇವತೆಗಳು ನೋಡುತ್ತಿರುವಾಗಲೇ ಗಜರಾಜನನ್ನು ಉದ್ಧರಿಸಿದನು. ತದ ದೇವಶ್ರೀ ಗಂಧರ್ವ ಬ್ರಹ್ಮೇಶಾನ ಪುರೋಗಮಃ ಮುಮೋಚು ಕುಸುಮಾಕಾರಂ ಶಂಸಂತ ಕರ್ಮ ತದ್ಧರೆ. ಆ ಸಮಯದಲ್ಲಿ ದೇವತೆಗಳು, ಗಂಧರ್ವರು, ಮಹರ್ಷಿಗಳು, ಬ್ರಹ್ಮನು, ರುದ್ರರು ಮೊದಲಾದವರು ಆ ಭಗವಂತನ ಚರಿತ್ರೆಯನ್ನು ಕೊಂಡಾಡುತ್ತಾ ಮಳೆಗರೆದರು. ನೀರು ದಿಂದು ವಯೋದಿವ್ಯ ಗಂಧರ್ವ ನೃಜಗು ಋಷಯ ಚಾರಣ ಸಿದ್ಧ ತುಷ್ಟು ಪುರುಷೋತ್ತಮ. ದೇವದುಂದುವಿಗಳು ಮೊಳಗಿದವು, ಅಪ್ಸರೆಯರು ನಾಟ್ಯವಾಡಿದರು, ಗಂಧರ್ವರು ಗಾನ ಮಾಡಿದರು, ಋಷಿಗಳು, ಚಾರಣರು, ಸಿದ್ಧರು ಪುರುಷೋತ್ತಮನಾದ ಶ್ರೀಹರಿಯನ್ನು ಸ್ತುತಿಸಿದರು. ಯೋಸೌ ಗ್ರಾಹಸ್ಥವೈ ಸದ್ಯ ಕಡಮಾಶ್ಚರ್ಯ ರೂಪದಕ್ ಮುಕ್ತೋ ದೇವರ ಶಾಪೇನ ಹೂ ಗಂಧರ್ವ ಸತ್ತಮಃ. ಆ ಮೊಸಳೆಯು ಕೂಡಲೇ ಆ ಶರೀರವನ್ನಳಿದು ಪರಮ ಆಶ್ಚರ್ಯಕರವಾದ ದಿವ್ಯ ದೇಹವನ್ನು ಧರಿಸಿ ದೇವರ ಮುನಿಯ ಶಾಪದಿಂದ ಬಿಡುಗಡೆಯನ್ನು ಪಡೆದು
ಮೊದಲಿನಂತೆಯೇ ಹೂಹು ಎಂಬ ಗಂಧರ್ವನಾದನು. ಹಿಂದೆ ಹೂಹು ಎಂಬ ಗಂಧರ್ವನು ಒಂದು ದಿನ ಸ್ತ್ರೀಯರಿಂದೊಡಗೂಡಿ ವನವಿಹಾರಕ್ಕಾಗಿ ಹೊರಟು ಒಂದು ಸರೋವರದಲ್ಲಿ ಅವರೊಂದಿಗೆ ಜಲಕ್ರೀಡೆ ಆಡುತ್ತಿದ್ದನು. ಆಗ ದೇವರನೆಂಬ ಮಹರ್ಷಿಯು ಸ್ನಾನ ಮಾಡುವುದಕ್ಕಾಗಿ ಅಲ್ಲಿಗೆ ಬಂದನು. ಆಗ ಆ ಗಂಧರ್ವನು ದೇವರ ಮಹರ್ಷಿಯನ್ನು ಹಿಡಿದುಕೊಂಡು ನೀರಿನಲ್ಲಿ ಎಳೆದಾಡಿದನು. ಆಗ ಕೋಪಗೊಂಡಂತಹ ದೇವರ ಮನೆಯು ನೀನು ಮೊಸಳೆಯಾಗು ಎಂದು ಶಾಪ ಕೊಟ್ಟನು. ಬಳಿಕ ಆ ಗಂಧರ್ವನು ಮುನಿಯನ್ನು ಕ್ಷಮೆ ಯಾಚಿಸಿ ಮೊರೆ ಇಡಲು ಮುಂದೆ ಹೀಗೆಯೇ ಗಜೇಂದ್ರನನ್ನು ನೀರಿನಲ್ಲಿ ಹಿಡಿ, ಆಗ ಗಜರಾಜನನ್ನು ಉದ್ಧರಿಸುವ ಸಮಯದಲ್ಲಿ ಶ್ರೀಹರಿಯು ನಿನ್ನ ಶಾಪವನ್ನು ಕಳೆಯುವನು ಎಂದು ಹೇಳಿ ತೆರಳಿದನು. ಹೀಗೆ ಶಾಪದಿಂದ ಮುಕ್ತನಾದಂತಹ ಗಂಧರ್ವನು ಭಗವಂತನನ್ನು ಅನೇಕ ಸ್ತೋತ್ರಗಳಿಂದ ಕೊಂಡಾಡಿದನು. ಈ ರೀತಿಯಾಗಿ ಭಗವಂತನಿಂದ ಅನುಗ್ರಹಿಸಲ್ಪಟ್ಟ ಆ ಗಂಧರ್ವನು ಸಕಲ ಪಾಪಗಳನ್ನು ಕಳೆದುಕೊಂಡು ಪುನಃ ಭಗವಂತನಿಗೆ ನಮಸ್ಕರಿಸಿ ಎಲ್ಲರೂ ನೋಡುತ್ತಿರುವಂತೆಯೇ ತನ್ನ ಗಂಧರ್ವ ಲೋಕಕ್ಕೆ ತೆರಳಿದನು. ಗಜರಾಜನು ಕೂಡ ಭಗವಂತನ ಹಸ್ತಸ್ಪರ್ಶವಾದ ಕೂಡಲೇ ಅಜ್ಞಾನವೆಂಬ ಸೆರೆಯಿಂದ ಬಿಡುಗಡೆಯನ್ನು ಪಡೆದು ಪೀತಾಂಬರಧಾರಿಯು ಚತುರ್ಭುಜನೂ ಆಗಿ ಭಗವಂತನ ಸಾರೂಪ್ಯವನ್ನು ಪಡೆದನು. ಆದರೂ ಆತನಿಗೆ ಮೊದಲು ಮಾಡಿದ ಹರಿಪೂಜಾ ಪ್ರಭಾವದಿಂದ ಆ ಗಜಜನ್ಮದಲ್ಲಿಯೂ ಕೂಡ ಪೂರ್ವ ಸ್ಮರಣೆಯು ತಪ್ಪಲಿಲ್ಲ. ಏವಂ ವಿಮೋಚ ಗಜಯೂ ತಪವಬ್ಜನಾಭ ಚೇನಾಪಿ ಪಾರ್ಷದ ಗತಿಂ ಗಮಿತೇನ ಯುಕ್ತಃ ಗಂಧರ್ವ ಸಿದ್ಧ ವಿವರೈಃ ಉಪಗೀಯಮಾನಃ ಕರ್ಮಾದ್ಭುತಂ ಸ್ವಭವನಂ ಗಜಾನುಸಾಗಾತ್. ಅನಂತರ ಪದ್ಮನಾಭ ಸ್ವಾಮಿಯು ಈ ರೀತಿಯಾಗಿ ಗಜರಾಜನನ್ನು ಉದ್ಧರಿಸಿ ಪಾರ್ಷದ ಪದವಿಯನ್ನು ಪಡೆದ. ಅವನಿಂದೊಡಗೂಡಿ ದೇವಗಂಧರ್ವ ಸಿದ್ಧರುಗಳಿಂದ ಸ್ತೋತ್ರ ಮಾಡಲ್ಪಡುತ್ತಾ ಗರುಡನನ್ನೇರಿ ತನ್ನ ಜೊತೆಯಲ್ಲಿಯೇ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋದರು. ಗಜೇಂದ್ರನೇ, ಯಾವ ಜನರು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಏಕಾಗ್ರ ಮನಸ್ಸಿನಿಂದ ನನ್ನನ್ನು ನಿನ್ನನ್ನು ಈ ಸರೋವರ ಪರ್ವತ ಗುಹೆಗಳನ್ನು ವನವನ್ನು ಬೆತ್ತ ಬಿದಿರುಗಳ ಪದರುಗಳನ್ನು ಇಲ್ಲಿಯ ದಿವ್ಯ ವೃಕ್ಷಗಳನ್ನು ಪರ್ವತ ಶಿಖರಗಳನ್ನು ನನ್ನ ಬ್ರಹ್ಮದೇವನ ಶಿವನ ನಿವಾಸ ಸ್ಥಾನಗಳನ್ನು ನನಗೆ ಪ್ರಿಯವಾದ ಕ್ಷೀರಸಾಗರ ಪ್ರಕಾಶಮಯ ಶ್ವೇತ ದ್ವೀಪವನ್ನು ಶ್ರೀವತ್ಸ ಕೌಸ್ತುಭಮಣಿ ವನಮಾಲೆ ನನ್ನ ಕೌಮೋದಕಿ ಗದೆ ಸುದರ್ಶನ ಚಕ್ರ ಪಾಂಚಜನ್ಯ ಶಂಖ ಇವುಗಳನ್ನು ಪಕ್ಷಿರಾಜ ಗರುಡ ನನ್ನ ಸೂಕ್ಷ್ಮವಾದ ಕಲಾ ಸ್ವರೂಪವಾದ ಆದಿಶೇಷನನ್ನು ನನ್ನದೇ ಆಶ್ರಿತರಾಗಿರುವ ಲಕ್ಷ್ಮೀದೇವಿಯನ್ನು ಬ್ರಹ್ಮನನ್ನು ದೇವಶ್ರೀ ನಾರದರನ್ನು ಶಂಕರನನ್ನು ಹಾಗೂ ಭಕ್ತರಾಜರಾದಂತಹ ಪ್ರಹ್ಲಾದನನ್ನು ಮತ್ಸ್ಯ ಕೂರ್ಮ ವರಾಹ ಮುಂತಾದ ಅವತಾರಗಳಲ್ಲಿ ನಾನು ಮಾಡಿದ ಅನಂತ ಪುಣ್ಯಮಯ ಚರಿತ್ರೆಗಳನ್ನು ಸೂರ್ಯ ಚಂದ್ರ ಅಗ್ನಿ ಓಂಕಾರ ಸತ್ಯ ಮೂಲ ಪ್ರಕೃತಿ ಗೋವು ಬ್ರಾಹ್ಮಣರು ಅವಿನಾಶಿ ಸನಾತನ ಧರ್ಮವನ್ನು ಸೋಮ ಕಶ್ಯಪ ಇವರನ್ನು ಮತ್ತು ಧರ್ಮನ ಪತ್ನಿ ದಕ್ಷ ಕನ್ಯೆಯರನ್ನು ಗಂಗಾ ಸರಸ್ವತಿ ಅಲಕಾನಂದ ಯಮುನಾ ಗಜರಾಜ ಐರಾವತ ಭಕ್ತ ಶಿರೋಮಣಿ ಧ್ರುವ 7 ಸಪ್ತರ್ಷಿಗಳನ್ನು ನಳ ಯುಧೀಶ್ವರ ಜನಕ ಮುಂತಾದ ಪುಣ್ಯಕೀರ್ತಿ ಮಹಾಪುರುಷರನ್ನು ಹೇಗೆ ಇವರೆಲ್ಲರನ್ನು ಸ್ಮರಿಸುತ್ತಾರೋ ಅವರು ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವರು. ಏಕೆಂದರೆ ಇವೆಲ್ಲವೂ ನನ್ನ ಸ್ವರೂಪವೇ ಆಗಿದೆ. ಈ ಪ್ರಿಯ ಗಜೇಂದ್ರನೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ನೀವು ಮಾಡಿದ ಸ್ತೋತ್ರದಿಂದ ನನ್ನನ್ನು ಸ್ಮರಿಸುವವರ ಇಷ್ಟಾರ್ಥಗಳನ್ನು ಕರುಣಿಸಿ ಮಂಗಳವನ್ನು ಕರುಣಿಸುವೆನು ಎಂದು ಭಗವಂತನಾದ ಶ್ರೀಹರಿಯು ಗಜರಾಜನಿಗೆ ಹೇಳಿದನು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯೋ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.